भवनाशाय श्रीशाय गुणराशये हृद्याय विशुद्ध विद्याय मध्वाय च नमो नमः। चित्रैः पदैश्च गंभीरैः वाक्यैर्वाणैरखण्डितैः गुरुभावं व्यञ्जयन्ति भातिश्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयात् अस्मदिष्टार्थसिद्धये। तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीव पदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सुषमीन्द्र कराब्जोत्तम राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतम्। सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ಪರಮ ಪವಿತ್ರವಾದಂತಹ ಭಗವಂತನಿಗೆ ಅತಿ ಪ್ರಿಯವಾದ ಕಾಲ ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಅನೇಕ ಬಗೆಯಾದ ವ್ರತ ನಿಯಮಗಳು, ಉಪವಾಸಗಳು, ದಾನ ಧರ್ಮಗಳು ಇವೆಲ್ಲವನ್ನೂ ಕೂಡ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಶಾಸ್ತ್ರ ಪುರಾಣಗಳ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಿಕರು ವಿಧಾನವನ್ನು ಮಾಡಿದ್ದಾರೆ. ಆ ಒಂದು ಎಲ್ಲ ಚಾತುರ್ಮಾಸ್ಯದ ಪರಿಪೂರ್ಣತೆ ಜೊತೆಯಲ್ಲಿ ಭಗವತ್ ಪ್ರೀತಿಗೆ ಕಾರಣವಾಗಿರತಕ್ಕಂಥದ್ದು. ಅದರಲ್ಲಿಯೂ ಕೂಡ ಮುಖ್ಯವಾಗಿ ನಾವೆಲ್ಲ ವೈಷ್ಣವರು ಎನ್ನುವಂತಹದ್ದನ್ನು ಸ್ಪಷ್ಟವಾಗಿ ನಮಗೆ ತಿಳಿಬೇಕು, ನಮ್ಮವರಿಗೆ ತಿಳಿಬೇಕು, ಜೊತೆಯಲ್ಲಿ ಪರಲೋಕದವರಿಗೂ ಕೂಡ ಅದು ತಿಳಿಬೇಕು. ಯಾಕೆ ಅಂತಂದ್ರೆ ಒಂದು ಪತ್ರವನ್ನ ನಾವು ಟು ಅಡ್ರೆಸ್ಸಿಗೆ ಬರೆದು ಹಾಕ್ತೇವೆ. ಟು ಅಡ್ರೆಸ್ಸಿಗೆ ಬರೆದು ಹಾಕಿದಂತಹ ಪತ್ರ ಎಲ್ಲಿಂದ ಇದು ಬಂದಿದೆ, ಯಾವ ಊರಿಗೆ ಹೋಗಬೇಕು ಅನ್ನುವಾಗ ಆಯಾ ಊರಿನ ಪೋಸ್ಟು ಒಂದು ಆಫೀಸಿನಲ್ಲಿ ಮುದ್ರೆಯನ್ನು ಹಾಕಿ ಅದನ್ನು ಮುಂದಕ್ಕೆ ರವಾನಿಸ್ತಾರೆ. ಅದಿಲ್ಲದೆ ಇದ್ರೆ ಇದು ಅನ್ಟ್ರೇಸ್ಡ್ ಅಂತ ಹೇಳಿ ಅದನ್ನು ಒಂದು ಕಡೆಗೆ ಯಾವುದು ವಿಲೇವಾರಿ ಆಗದಂತೆ ಡಿಸ್ಟ್ರಿಬ್ಯೂಷನ್ ಮಾಡದೆ ಅದನ್ನು ಡಂಪ್ ಮಾಡಿಬಿಟ್ಟು ಅದನ್ನು ಸುಟ್ಟು ಹಾಕಿಬಿಡ್ತಾರೆ. ಹಾಗಾಗದಂತೆ ಇದು ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೋಗಬೇಕಾದದ್ದು ಎಂಬುದಾಗಿ ಅದು ಸ್ಪಷ್ಟವಾದ ಒಂದು ಪರಿಕಲ್ಪನೆ ಬರಬೇಕಾದ್ರೆ ಆ ಊರಿನ ಒಂದು ಮುದ್ರೆ, ಫ್ರಮ್ ಅಡ್ರೆಸ್ಸಿಂದು ಟು ಅಡ್ರೆಸ್ಸಿನ ಮುದ್ರೆ ಬೇಕಾಗ್ತದೆ. ಹಾಗಾಗಿ ನಮ್ಮ ಈ ದೇಹ ಏನಿದೆ ಭಗವದ್ದತ್ತವಾದದ್ದು. ಈ ದೇಹ ಅತುಲಂ ನೃಷ ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಎಂಬುದಾಗಿ ವಿಜಯೇಂದ್ರ ಸ್ವಾಮಿಗಳವರು ಭಗವಂತನ ಕೃಪೆಯಿಂದ ಹೊಂದಲು ಯೋಗ್ಯವಾದಂತಹ ಈ ಯಾವ ಅತುಲವಾದಂತಹ ಶ್ರೇಷ್ಠವಾದಂತಹ ಈ ಮನುಷ್ಯ ಜನ್ಮ ಬಂದಿದೆ, ಅದರಲ್ಲಿಯೂ ಕೂಡ ವೈಷ್ಣವ ಜನ್ಮ ಬಂದಿದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾರೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ತಿಳಿಸಿದಂತೆ ಭಗವಂತನ ಪರರಾಗಿ, ವೈಷ್ಣವರಾಗಿ, ವಿಪ್ರ ಸಮುದಾಯದವರಾಗಿ, ಸನಾತನ ಹಿಂದೂ ಧರ್ಮದ ಅನುಯಾಯಿಗಳಾಗಿ ಹುಟ್ಟುವಂತಹದ್ದು ಬಹಳ ದುರ್ಲಭವಾಗಿರ್ತಕ್ಕಂಥದ್ದು. ಅಂತಹ ದುರ್ಲಭವಾದ ಜನ್ಮ ದೇಹ ನಮಗೆ ಬಂದಿರುವಾಗ ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಸಾರ್ಥಕ ಮಾಡಿಕೊಳ್ಳದೆ ವ್ಯರ್ಥ ಮಾಡಿದರೆ ಮತ್ತೆ ನಮಗೆ ಮುಂದೆ ಬರುವಂತಹ ಜನ್ಮ ಶ್ವಾನ ಜನ್ಮವೋ, ಸೂಕರ ಜನ್ಮವೋ, ಅದ್ಯಾವುದೋ ಮತ್ಯಾವುದೋ ಜನ್ಮ ಕೊಳಚೆ ಪ್ರದೇಶದಲ್ಲಿ ನಿವಾಸ ಮಾಡಿ ಎಲ್ಲರ ಕೊಳಕನ್ನ ನಾವು ಅನುಭವಿಸಿ ಎಲ್ಲರ ನಿಂದೆಗೆ, ಎಲ್ಲರ ಒಂದು ಹಿಂಸೆಗೆ, ನಮ್ಮಿಂದ ಹಿಂಸೆ, ಅವರಿಂದ ನಮಗೆ ಹಿಂಸೆ, ಈ ರೀತಿಯಾಗಿ ದುರ್ಭರವಾಗಿರ್ತಕ್ಕಂತಹ ಒಂದು ಜನ್ಮವನ್ನು ನಾವು ಪಡಿಬೇಕಾಗತ್ತೆ. ಆದ್ದರಿಂದ ಅತುಲಂ ಅತುಲಂ ವೈಷ್ಣವಂ ಸುಜನ್ಮ ಅಂತಂದ್ರು. ಇಂತಹ ವೈಷ್ಣವ ಜನ್ಮ ಬಂದಾಗ ನಮಗೆ ಶಾಸ್ತ್ರಗಳಲ್ಲಿ ಪಂಚ ಸಂಸ್ಕಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು ನಾಮ ಸಂಸ್ಕಾರ, ಇನ್ನೊಂದು ಪುಂಡ್ರ ಸಂಸ್ಕಾರ, ತಾಪ ಸಂಸ್ಕಾರ ಇತ್ಯಾದಿಯಾಗಿ 5 ಸಂಸ್ಕಾರಗಳನ್ನು ತಿಳಿಸಿದ್ದಾರೆ.
ಅವುಗಳಲ್ಲಿ ಭಗವಂತನ ನಾಮ ಸಂಕೀರ್ತನೆಯ ಮೂಲಕವಾಗಿ ನಾಮ ಸಂಸ್ಕಾರವನ್ನು ನಾವು ಹೊಂದಬೇಕು. ಇನ್ನು ಪುಂಡ್ರ ಸಂಸ್ಕಾರ ಅಂತ ಹೇಳಿದ್ದಾರೆ. ನಾವು ದ್ವಾದಶ ಪುಂಡ್ರಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಇದು ಭಗವಂತನ ದೇಹ. ಈ ದೇಹ ಏನಿದೆ ಇದು ಭಗವಂತನ ರಥ. ಇದನ್ನು ದಿವ್ಯವಾಗಿ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡಿ ಆ ಹೃದಯ ಸಿಂಹಾಸನದಲ್ಲಿ ಭಗವಂತನನ್ನು ಕುಳ್ಳಿರಿಸಿ ಆರಾಧನೆಯನ್ನು ನಾವು ಮಾಡಬೇಕು. ಅಂತಹ ಇವತ್ತೊಂದು ರಥೋತ್ಸವ ಅಂತಂದ್ರೆ ರಥಕ್ಕೆ ಅನೇಕ ಬಗೆಯಾಗಿ ನಾವು ಸಿಂಗಾರವನ್ನು ಮಾಡ್ತೇವೆ, ರಥದ ಪೂಜೆಯನ್ನು ಮಾಡ್ತೇವೆ. ಮಾಡಿ ಅದರಲ್ಲಿ ಹರಿಗುರುಗಳ ಮೂರ್ತಿಗಳನ್ನು ಕುಳ್ಳಿರಿಸಿ ನಾವು ಪೂಜಾರಾಧನೆಗಳನ್ನು ಮಾಡ್ತೇವೆ. ಹಾಗೆ ಈ ದೇಹವೆಂಬತಕ್ಕಂಥದ್ದು ಭಗವಂತನ ಒಂದು ರಥ. ಇಂತಹ ರಥಕ್ಕೆ ದ್ವಾದಶ ನಾಮಗಳಿಂದ ನಾವು ಅಲಂಕರಿಸಬೇಕು. ಇನ್ನು ಶರೀರ ಶುದ್ಧಿಗೋಸ್ಕರವಾಗಿ ತಾಪ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ. ಅನೇಕ ಬಗೆಯಾದಂತಹ ಆಹಾರ ದೋಷ, ಸಂಪರ್ಕ ದೋಷ, ವಾಯುಮಾಲಿನ್ಯ, ಇನ್ನು ಇತರೆ ದೋಷಗಳಿಂದ ಈ ದೇಹ ಜರ್ಜರಿತವಾಗಿರುತ್ತೆ. ಇದು ಪವಿತ್ರವಾಗಬೇಕು. ಪವಿತ್ರಮಸಿ ಎಂಬುದಾಗಿ ವೇದ ಕೇಳ್ತಾ ಇದೆ. ನೀನು ಪವಿತ್ರನಾಗಿದ್ದೀಯಾ ಅಂತ. ಆಗಿದ್ದೀವಿ ಸ್ವಾಮಿ. ಒಳ್ಳೆ ಸಾಬೂನನ್ನು ಹಾಕಿಕೊಂಡು ಸ್ನಾನ ಮಾಡಿದ್ದೇವೆ, ಒಳ್ಳೆ ಸೆಂಟನ್ನು ಹಾಕಿಕೊಂಡು ಬಹಳ ಸುವಾಸನೆ ಉಳ್ಳಂತಹ ದೇಹ ಉಳ್ಳವರಾಗಿದ್ದೀವಿ. ಇದಲ್ಲ. ನೀನು ಪವಿತ್ರಮಸಿ ಅಂತಂದ್ರೆ ಪವಿತ್ರ ಶ್ರುತಿ ಹೇಳುವಂತಹ ಚಕ್ರ ಶಂಖಗಳನ್ನ ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿ ನಿನ್ನ ದೇಹವನ್ನ ಪವಿತ್ರಗೊಳಿಸಬೇಕು. ಅದನ್ನ ತಾಪ ಸಂಸ್ಕಾರ ಅಂತ ಹೇಳ್ತಾರೆ. ಸುದರ್ಶನದ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ಸುದರ್ಶನ ಮಂತ್ರದಿಂದ ಆ ಅಗ್ನಿಯಲ್ಲಿ ಚೆನ್ನಾಗಿ ತಪ್ತವಾದಂತಹ, ಚೆನ್ನಾಗಿ ಕಾದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನು ನಾವು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿ, ಇದು ಭಗವದ್ದತ್ತವಾದದ್ದು, ವೈಷ್ಣವ ಶರೀರ ಎಂಬುದಾಗಿ ಇದನ್ನು ಐಡೆಂಟಿಟಿ ಮಾಡಿಕೊಂಡು ನಮ್ಮ ಸಾಧನೆಯನ್ನು ಮಾಡಬೇಕು. ಮಾಡಿದಾಗ ನಮ್ಮ ಎಲ್ಲ ವ್ರತ ನಿಯಮಗಳು, ಉಪವಾಸಗಳು ಇವೆಲ್ಲವೂ ಕೂಡ ಪರಿಪೂರ್ಣವಾಗಿ ಸಾರ್ಥಕವಾಗುತ್ತೆ. ಜೊತೆಯಲ್ಲಿ ಭಗವಂತನ ಆಯುಧಗಳಿದ್ದಾಗ ಚಕ್ರ ಮತ್ತು ಶಂಖ ಏನಿದೆ, ಚಕ್ರ ಶತ್ರು ಪೀಡೆಯನ್ನು ಪರಿಹಾರ ಮಾಡುವಂತಹದ್ದು, ಇನ್ನು ಶಂಖ ಏನಿದೆ ಜ್ಞಾನಪ್ರದವಾದದ್ದು. ಶತ್ರು ಪೀಡೆ ಪರಿಹಾರ ಜೊತೆಯಲ್ಲಿ ನಮ್ಮಲ್ಲಿರುವಂತಹ ಅಜ್ಞಾನ ಪರಿಹಾರವಾಗಿ ಭಗವದ್ ವಿಷಯಕವಾದ, ಶಾಸ್ತ್ರ ವಿಷಯಕವಾದ ಜ್ಞಾನ ನಮ್ಮಲ್ಲಿ ಮೂಡುತ್ತೆ. ಇದು ಚಕ್ರಶಂಖ ಧಾರಣೆಗಳಿಂದ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎಂಬತಕ್ಕಂತಹ ಫಲವನ್ನ ನಾವು ಪಡೆಯೋದು ಎಂಬುದಾಗಿ ಶಾಸ್ತ್ರಗಳು ತಿಳಿಸಿಕೊಟ್ಟಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಮಹಾಗುರುಗಳು, ನಮ್ಮ ಪೀಠ ಪರಂಪರೆಯ ಗುರುಗಳು, ನಮ್ಮ ಪೂರ್ವಿಕರು ನಂಬಿಕೊಂಡು ಬಂದಂತಹ ಗುರುಗಳು, ನಮ್ಮ ಪೂರ್ವಿಕರು ಅನುಷ್ಠಾನ ಮಾಡಿದಂತಹ ಕ್ರಮ, ಇದನ್ನು ನಾವು ಬಿಟ್ಟರೆ ನಮಗೆ ಶ್ರೇಯಸ್ಸಾಗೋದಿಲ್ಲ. ಇವತ್ತು ಟ್ಯಾಟೂನ್ಗಳನ್ನು ತಗೊಂಡು ನಾವು ಮುದ್ರೆ ಹಾಕೊಳ್ತೇವೆ, ಅದು ಕೇವಲ ಶೋಕಿ ಮುದ್ರೆ. ನಮ್ಮ ಪೂರ್ವ ಗುರುಗಳು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಮಹಾನುಭಾವರ ಕರಸ್ಪರ್ಶವನ್ನು ಹೊಂದಿರತಕ್ಕಂತಹ ಮುದ್ರಾ ಏನಿದ್ದಾವೆ ಅವುಗಳು ಪರಂಪರಾಗತವಾಗಿ ಆಯಾ ಮಠಗಳಲ್ಲಿ ಆಯಾ ಗುರುಗಳಿಂದ ಸ್ಪೃಷ್ಟವಾದಂತಹ ಮುದ್ರೆಗಳೆಲ್ಲ ಇರ್ತವೆ. ಅವುಗಳನ್ನು ಆಯಾ ಮಠದ ಶಿಷ್ಯರು, ಆಯಾ ಮಠದ ಗುರುಗಳಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು. ಅದನ್ನ ಗುರುಗಳು ಯಾವಾಗ ಬಂದಾಗೂ ಮಾಡಿಸ್ಕೊಳ್ಬೇಕು. ಉಪನಯನಾದಿ ಸಂಸ್ಕಾರದಲ್ಲಿ ಮಾಡಿಸ್ಕೊಳ್ಬೇಕು, ನಾಮಕರಣಾದಿ ಸಂಸ್ಕಾರಗಳಲ್ಲಿ ಮಾಡಿಸ್ಕೊಳ್ಬೇಕು. ಮುಖ್ಯವಾಗಿ ಚಾತುರ್ಮಾಸ್ಯದ ಅವಧಿಯಲ್ಲಿ ನಾವು ಅವಶ್ಯವಾಗಿ ಮಾಡಿಸ್ಕೊಳ್ಬೇಕು ಎಂಬುದಾಗಿ ಶಾಸ್ತ್ರಗಳು ಈ ಮುದ್ರಾಧಾರಣದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾವೆ. ಇವುಗಳನ್ನೆಲ್ಲವನ್ನು ಕ್ರೋಢೀಕರಿಸಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಚಕ್ರಮೀಮಾಂಸಾ ಎಂಬುದಾಗಿ ಇದನ್ನು ವಿಶೇಷವಾಗಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸ್ಮೃತಿ ಮುಕ್ತಾವಳಿ ಎಂಬುದಂತಹ ಧರ್ಮಶಾಸ್ತ್ರ ನಿಬಂಧ ಗ್ರಂಥದಲ್ಲಿ ಈ ಸುದರ್ಶನ ಚಕ್ರ ಮುದ್ರಾಧಾರಣೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಇವುಗಳ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರುಗಳಿಗೆ ಆಯಾ ಊರಿನಲ್ಲಿ ನಾವು ಹೋದಾಗ, ಅವರು ಮಂತ್ರಾಲಯಕ್ಕೆ ಬಂದಾಗ ಅಥವಾ ನಾವಿರುವ ಸ್ಥಳಕ್ಕೆ ಬಂದಾಗ ಮುದ್ರಾಧಾರಣೆಯನ್ನು ಮಾಡಿಸುವಂತಹ ಕ್ರಮ ಲಾಗಾಯಿತು ನಡೆದುಕೊಂಡು ಬಂದಿದೆ. ಆದ್ದರಿಂದ ಆಯಾ ಮಠದ ಶಿಷ್ಯರು, ಭಕ್ತರು ಆಯಾ ಮಠದ ಗುರುಗಳಲ್ಲಿ ಮುದ್ರಾಧಾರಣೆಯನ್ನು ಪಡೆಯಬೇಕು. ಇದರಿಂದ ನಮ್ಮ ಪರಂಪರಾಗತವಾದಂತಹ ನಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯ ಮುಂದುವರಿಯುತ್ತದೆ. ಅವರೆಲ್ಲರೂ
ಏನು ಉದ್ಧತಿಯನ್ನು ಹೊಂದಿದ್ದಾರೆ ಅದು ನಮಗೂ ಲಭಿಸ್ತದೆ. ಜೊತೆಯಲ್ಲಿ ಆ ಪರಂಪರಾ ಸಂಪ್ರದಾಯ ಆಚಾರ ಪದ್ಧತಿಗಳು ಅನ್ನುವಂತಹದ್ದು ನಾವು ಕಾಪಾಡಿಕೊಂಡು ಬರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ನಮ್ಮ ಬೇರೆ ಬೇರೆ ಕೆಲಸಗಳ ಒತ್ತಡದ ಹಿನ್ನೆಲೆಯಲ್ಲಿ ಹೆಚ್ಚಿನ ಊರುಗಳಿಗೆ ಈ ಹೋದ ಏಕಾದಶಿ ಮುದ್ರಾಧಾರಣೆ ನಂತರದಲ್ಲಿ ಹೆಚ್ಚಿನ ಸಂಚಾರವನ್ನು ನಾವು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಆದ್ಯಂತಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವಿದ್ದೇವೆ. ಒಂದು ಬೆಂಗಳೂರು ಮಹಾನಗರದಲ್ಲಿ ಪ್ರಥಮ ಏಕಾದಶಿ, ನಂತರದ ಏಕಾದಶಿ ನಮ್ಮ ರಾಯಚೂರಿನ ನಗರದಲ್ಲಿ ನಾವಿದ್ದೇವೆ. ಬೇರೆ ಯಾವ ಊರುಗಳಿಗೂ ಕೂಡ ನಾವು ಹೆಚ್ಚು ಹೋಗ್ಲಿಕ್ಕೆ ಆಗದೇ ಇದ್ರೂ ಕೂಡ ಈ ಎರಡು ಊರುಗಳಲ್ಲಿ ಮುದ್ರಾಧಾರಣೆಯನ್ನು ಈ ಬಾರಿ ನಾವು ಮಾಡಿದ್ದೇವೆ. ನೀವೆಲ್ಲ ಬಹಳ ಹೊತ್ತಿನಿಂದ ಶ್ರದ್ಧಾಳುಗಳಾಗಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಮಠದ ಶಿಷ್ಯರಾಗಿ ಭಕ್ತರಾಗಿ ನೀವು ಇಲ್ಲಿ ಸಮ್ಮಿಲಿತರಾಗಿದ್ದೀರಿ. ಅದೇ ರೀತಿಯಾಗಿ ನೀವೆಲ್ಲರೂ ಮುದ್ರಾಧಾರಣೆಯನ್ನು ಪಡೆದುಕೊಂಡು ನಿಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಂಡು ಈ ಚಾತುರ್ಮಾಸ್ಯ ವ್ರತದಲ್ಲಿ ನಿಮ್ಮ ಅವೀಕ್ಷಿತವಾದಂತಹ ಎಲ್ಲ ಭಗವತ್ ಪೂಜಾ ರೂಪವಾದಂತಹ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿ ಭಗವಂತನ ಗುರುಗಳ ಅನುಗ್ರಹ ಸಂಪಾದನೆ ಮಾಡುವಂತಾಗಲಿ ಎಂಬುದಾಗಿ ಹೇಳ್ತಾ, ಎಲ್ಲರೂ ಕೂಡ ಮಂತ್ರಾಲಯ ಕ್ಷೇತ್ರದಲ್ಲಿ ನಮ್ಮ ಚಾತುರ್ಮಾಸ್ಯದ ಅವಧಿಯೆಲ್ಲರೂ ಬರಬೇಕು. ಅಲ್ಲಿ ಮುದ್ರಾಧಾರಣೆ ಈಗಾಗಲೇ ಪೂರ್ವೋಪನ್ಯಾಸ ಪ್ರತಿನಿಧಿಸಿದಂತೆ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜೊತೆಯಲ್ಲಿ ನಾಳೆಯ ದಿನ ವಾಸ್ತವಿಕವಾಗಿ ಇಲ್ಲಿ ಮೂಲರಾಮದೇವರ ಪೂಜೆ ಆಗಿ ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ಆಗಬೇಕಾಗಿತ್ತು. ಆದರೆ ಕೆಲಸದ ಒತ್ತಡದಿಂದ ನಾಳೆ ಸಾಧನಾ ದ್ವಾದಶಿ ಇರೋಣದ್ರಿಂದ ಚಾತುರ್ಮಾಸ್ಯದ ಸಂಕಲ್ಪಕ್ಕೆ ಕೊನೆಯ ದಿನವಾದ್ದರಿಂದ ನಾವು ಮಂತ್ರಾಲಯದಲ್ಲಿ ಇದ್ದು ದೀಕ್ಷಾಬದ್ಧರಾಗಬೇಕಾಗಿದೆ. ಆದ್ದರಿಂದ ರಾಯರ ಸನ್ನಿಧಾನ, ರಾಯರ ಚೂರುತ್ತೆ ಇಲ್ಲಿ ಹೇಳಿ ಇರುತ್ತೆ. ಇಲ್ಲಿ ರಾಯರು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಈ ಸನ್ನಿಧಾನದಲ್ಲಿ ಸಕಲ ಸದ್ಭಕ್ತರು, ಮಠದ ಶಿಷ್ಯರು ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಬಂದು ದ್ವಾದಶಿಯ ನಾಳೆಯ ತೀರ್ಥ ಪ್ರಸಾದವನ್ನು ಪಡೆದು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಈ ಎಲ್ಲ ನಮ್ಮ ರಾಯಚೂರು ನಗರ ಮಂತ್ರಾಲಯದ ನಮಗೆ ಎರಡನೇ ಕ್ಯಾಪಿಟಲ್ ಇದ್ದಂತೆ. ಯಾಕೆಂತಂದ್ರೆ ಇಲ್ಲಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಸ್ಥಾಪನೆಯಾಗಿದೆ. ಜೊತೆಯಲ್ಲಿ ನಮ್ಮ ಸ್ವಾಮಿಗಳು ಸುಜೀಂದ್ರ ತೀರ್ಥರು ತಮ್ಮ ಮುಖ್ಯ ಕಾರ್ಯಕ್ಷೇತ್ರವನ್ನಾಗಿ ರಾಯಚೂರನ್ನು ಮಾಡಿಕೊಂಡಿದ್ರು. ಜೊತೆಯಲ್ಲಿ ಇಲ್ಲಿರುವಂತಹ ಎಲ್ಲ ಜಾತ್ಯತೀತವಾದಂತಹ ಭಕ್ತರು, ಮಠಾತೀತವಾದಂತಹ ಭಕ್ತರು, ಶಿಷ್ಯರು ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರು. ಆದ್ದರಿಂದ ಅಂತಹ ರಾಯಚೂರು ನಗರದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಇಲ್ಲಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿದೆ. ನಿಮ್ಮ ಮಕ್ಕಳನ್ನು ಇಲ್ಲಿ ವಿದ್ಯಾಪೀಠಕ್ಕೆ ಸೇರಿಸಿ ಪಾಠಶಾಲೆಯನ್ನು ಪ್ರೋತ್ಸಾಹಿಸಿ ಸನಾತನ ನಮ್ಮ ವೈದಿಕ ವಾಂಗ್ಮಯವನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಬೇಕು. ಜೊತೆಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಪೂಜಾದಿ ಕಾರ್ಯಕ್ರಮಗಳಿಗೆ ಗುರುರಾಜರ ಮೂಲ ಮೃತ್ತಿಕಾ ಬೃಂದಾವನದ ಸನ್ನಿಧಾನವನ್ನು ಸುವಿಶಾಲವಾದ ಸ್ಥಳದಲ್ಲಿ ಇಲ್ಲಿ ನಮ್ಮ ಪರಮೇಷ್ಠಿ ಗುರುಗಳು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ನೀವೆಲ್ಲ ಸಾರ್ಥಕ ಪಡೆದುಕೊಂಡು ಅವರು ಯಾವ ಉದ್ದೇಶದಿಂದ ಇಲ್ಲಿ ಮಠವನ್ನು ಮಾಡಿದ್ದಾರೆ ಅದು ಪರಿಪೂರ್ಣಗೊಳಿಸಬೇಕು ನೀವೆಲ್ಲರೂ ಅಂತ ಹೇಳ್ತಾ, ನಮ್ಮ ವಿದ್ಯಾಪೀಠದ ಎಲ್ಲ ವಿದ್ವಾಂಸರು ಉತ್ತಮ ವಾಗ್ಮಿಗಳಾಗಿ, ಪ್ರವಚನ ಪಟುಗಳಾಗಿ, ಒಳ್ಳೆ ಬೋಧಕರಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ರಾಯಚೂರಿನ ವಿವಿಧ ಬಡಾವಣೆಗಳಲ್ಲಿ ಪ್ರವಚನಗಳಿಗೆ ಏರ್ಪಾಟನ್ನು ನಾವು ಮಾಡಿದ್ದೇವೆ. ನೀವು ಯಾರು ಸಂಭಾವನೆ ಕೊಡಬೇಕು ಅಂತ ನಾವು ಪ್ರವಚನ ಏರ್ಪಾಡು ಮಾಡಿಲ್ಲ, ನೀವು ಕೇಳಲಿಕ್ಕೆ ಬರಬೇಕು, ಅದೇ ಸಂಭಾವನೆ ಮುಖ್ಯವಾಗಿ. ಆದ್ದರಿಂದ ಶ್ರುತಂ ಹಾರತಿ ಪಾಪಾನಿ ಅಂತ ಹೇಳಿದಂತೆ ಅಲ್ಲಲ್ಲಿ ಬಡಾವಣೆಗಳಲ್ಲಿ ಇಲ್ಲಿ ನಮ್ಮ ಪವನಾಚಾರ್ಯ ಮತ್ತು ಗರಗ ರಾಮಾಚಾರ್ಯ, ನಾರಾಯಣಾಚಾರ್ಯ ಮತ್ತಿತರ ಎಲ್ಲ ಅಧ್ಯಾಪಕರುಗಳ ವೃಂದ ಇಲ್ಲಿದೆ. ಅವರನ್ನು ಸಂಪರ್ಕಿಸಿ ನಿಮ್ಮ ಮನೆಗಳಲ್ಲಿ ವಿಶೇಷ ಕಾರ್ಯಕ್ರಮದಲ್ಲೂ ಪ್ರವಚನ ಕರೆಸಿ. ನೀವೇನೂ ಸಂಭಾವನೆ ಕೊಡದೇ ಇದ್ರು ನಾವೇ ಕೊಡ್ತೇವೆ. ನೀವು ಪ್ರವಚನಕ್ಕೆ ಬನ್ನಿ, ಪ್ರವಚನ ಕೇಳಿ, ಅದರಂತೆ ಅನುಷ್ಠಾನ ಮಾಡಿ. ಮತ್ತೆ ಇನ್ನೇನು ಇದೇ ತಿಂಗಳಿನ 29, 30, 31 ಈ ದಿನಗಳಲ್ಲಿ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ರಾಘವೇಂದ್ರ ಸ್ವಾಮಿಗಳವರ 355ನೇ ವರ್ಷದ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವಂತಹ ಒಂದು ದೊಡ್ಡ ವಿಶ್ವದ ಹಬ್ಬ ಗುರುಗಳ ಆರಾಧನೆ. ಆ ಆರಾಧನೆಯಲ್ಲಿ ನೀವೆಲ್ಲ ಪಾಲ್ಗೊಂಡು ಆರಾಧನೆಯ ಯಶಸ್ಸಿಗೆ ಕಾರಣರಾಗಿ ಗುರು ಸಾರ್ವಭೌಮರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ರಾಯಚೂರು ನಗರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾದ ಇನ್ನೂ ಏನೇನು ವ್ಯವಸ್ಥೆಗಳಿದ್ದಾವೆ, ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನಮ್ಮ ಗಮನಕ್ಕೆ ತಂದಲ್ಲಿ ನಾವು ಖಂಡಿತ ಮಾಡ್ತೇವೆ. ಯಾರಲ್ಲೂ ಕೂಡ ಕಟ್ಟಡ ಕರ್ತವ್ಯ ಪಟ್ಟಿ ಕೊಡಿ ಅಂತ ನಮ್ಮ ಮಠ ಕೇಳಿಲ್ಲ, ಕೇಳೋದೂ ಇಲ್ಲ.
ಕೊಟ್ಟವ್ರದ್ದು ಇಸ್ಕೋತೀವಿ, ಕೊಡದೇ ಇದ್ದವ್ರದ್ದು ಸಂತೋಷ ಪಡ್ತೇವೆ. ಕೊಡದೇ ಇದ್ರೇನೆ ನಾವು ಸಂತೋಷ ಪಡ್ತೇವೆ. ಪಾದ ಪೂಜೆಗೆ ಕಾಣಿಕೆ ಇಲ್ಲ, ಮುದ್ರಾಧಾರಣೆಗೆ ಕಾಣಿಕೆ ಇಲ್ಲ, ಭಿಕ್ಷೆಗೆ ಕಾಣಿಕೆ ಇಲ್ಲ. ನೀವು ಧರ್ಮಶ್ರದ್ಧೆಯನ್ನು ಹೊಂದಬೇಕು ಎಂಬ ಒಂದು ಕಾಣಿಕೆಯನ್ನು ಬಿಟ್ಟು ಇನ್ಯಾವ ಕಾಣಿಕೆಯನ್ನು ಮಠ ನಿಮ್ಮ ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ. ಆದ್ರಿಂದ ಇವತ್ತು ಸ್ವಾಮಿಗಳನ್ನು ಭಿಕ್ಷೆ ಕಳಿಸಿದ್ರೆ ಎಷ್ಟು ದುಡ್ಡು ಕೊಡಬೇಕು? 1 ರೂಪಾಯಿ ಕೊಡಬೇಡಿ, ಸ್ವಾಮಿಗಳೇ ನಿಮಗೆ ಕೊಟ್ಟು ಹೋಗ್ತಾ ಇರ್ಬೇಕು ಆಶೀರ್ವಾದವಾಗಿ. ಆದ್ರಿಂದ ಪಾದ ಪೂಜೆಗೆ ಕರೆಸಿದ್ರೆ ಎಷ್ಟು ಸಾವಿರ ರೂಪಾಯಿ ಕೊಡ್ಬೇಕು? ಏನೇನೂ ಕೊಡ್ಬೇಕಾಗಿಲ್ಲ. ಹಣ್ಣು ಹೂವು ಸಹಿತ ಬೇಡ. ನಿಮ್ಮ ಮನೆಯಲ್ಲಿ ನೀರಿರುತ್ತೆ, ತಟ್ಟೆ ಇರುತ್ತೆ, ಭಕ್ತಿ ಶ್ರದ್ಧೆಗಳಿಂದ ಪಾದ ಪೂಜೆ ಮಾಡಿ ಮುದ್ರಾ ತಗೊಳ್ಳಿ, ಸಂತೋಷವಾಗಿರಿ ಅಷ್ಟೇ ಹೊರತು ಪಾದ ಪೂಜೆಗೆ ಹಣವನ್ನು ಅಪೇಕ್ಷಿಸಿ, ಭಿಕ್ಷೆಗೆ ಹಣವನ್ನು ಅಪೇಕ್ಷಿಸಿ, ಮುದ್ರಾಧಾರಣೆಗೆ ಹಣವನ್ನು ಅಪೇಕ್ಷಿಸಿ ಬರುವಂತಹದ್ದು ಅಲ್ವೇ ಅಲ್ಲ ಈ ಗುರು ಶಿಷ್ಯ ಸಂಬಂಧ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಈ ಉಪನ್ಯಾಸದ ಹೆಚ್ಚಿನ ವೇದಿಕೆ ಅಲ್ಲ. ಬಹಳ ಹೊತ್ತಿನಿಂದ ಎಲ್ಲ ವೃದ್ಧರು, ವಿದ್ವಾಂಸರು, ವೈದಿಕರು, ಮಹಿಳೆಯರು, ಬಾಲಕರು, ಬಾಲಿಕೆಯರು ಎಲ್ಲರೂ ಕೂಡ ಕಾದು ಕುಳಿತಿದ್ದೀರಿ. ಮುದ್ರಾಧಾರಣೆಯನ್ನ ಎಲ್ಲರೂ ಕೂಡ ಶಾಂತಚಿತ್ತರಾಗಿ ಧಾರಣೆ ಮಾಡಿಸಿಕೊಂಡು ಹರಿಗುರುಗಳ ಸ್ಮರಿಸುತ್ತಾ ನೀವೆಲ್ಲರೂ ಕೂಡ ಉದ್ಧತರಾಗಬೇಕು ಅಂತ ಹೇಳ್ತಾ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಭಕ್ತರಲ್ಲಿ ಇದ್ದೇನೆ. ಈಗಾಗಲೇ ಸ್ವಾಮಿಗಳು ತಿಳಿಸಿದಂತೆ ನಾಳೆ ದ್ವಾದಶಿಯ ತೀರ್ಥ ಪ್ರಸಾದಕ್ಕೆ ಎಲ್ಲರನ್ನೂ ಮಠಕ್ಕೆ ಆಹ್ವಾನ ಮಾಡಿದ್ದಾರೆ. 4ನೇ ದ್ವಾದಶಿ ಇದೆ, ಸಾಧ್ಯವಾದಷ್ಟು ಮಟ್ಟಿಗೆ ಬೇಗನೆ ಮಾಡಿಸುವ ವ್ಯವಸ್ಥೆಯನ್ನು ಮಠದ ವ್ಯವಸ್ಥಾಪಕರು ಮಾಡಿದ್ದಾರೆ. ಬರಬೇಕು ಅನ್ನುವಂಥ ಸೂಚನೆ. ಸ್ವಯಂ ಸೇವಕರು ಬಡತಕ್ಕೆ ತಾವು ಕೂಡ ನಿಲ್ಲಬೇಕು. ರಾಯಚೂರಿನಲ್ಲಿ ನಾವು ಹೇಳೋದು ಬೇಡ, ಎಲ್ಲರೂ ಮುಂದಾಳತ್ವ ವಹಿಸಿಕೊಂಡು ಮಾಡ್ತಾರೆ. ಆದ್ದರಿಂದ ಖಂಡಿತವಾಗಿ ಬರಬೇಕು ಅಂತ ಸೂಚನೆ ನೀಡುತ್ತಾ ಒಂದು ಮಠದ ಅಧಿಕೃತ ಪ್ರಕಟಣೆ ಫೆಬ್ರವರಿ 11ನೇ ತಾರೀಕು ಮಂತ್ರಾಲಯದಲ್ಲಿ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಸಾಮೂಹಿಕ ಉಚಿತ ಉಪನಯನ ವ್ಯವಸ್ಥೆಯನ್ನು ಶ್ರೀಪಾದಗಳು ಮಾಡಿದ್ದಾರೆ. ಅದು ರಾಯರ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ. ಆದ್ದರಿಂದ ಯಾರು ನಿಮ್ಮ ಕಡೆಯವರು, ನಿಮ್ಮ ಮಕ್ಕಳು, ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರ ಮಕ್ಕಳು, ಬೇರೆ ಊರವರು ಎಲ್ಲೇ ಇದ್ದರೂ ಕೂಡ ಅವರು ನಮ್ಮ ಮಠದ ಜೊತೆಗೆ ಸಂಪರ್ಕಿಸಿ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಮಠದಲ್ಲೇನೆ ಸಕಲ ವಿಧವಾದ ವ್ಯವಸ್ಥೆಯೊಂದಿಗೆ ಉಪನಯನ ಸಂಸ್ಕಾರವನ್ನ ಶ್ರೀಪಾದಗಳು ಮಾಡಿ ಮತ್ತೆ ಶ್ರೀಮಂತಸ್ಥರ ಸಮುದಾಯಕ್ಕೆ ಮಾಡ್ತಾರೆ. ಜೊತೆಗೆ ಸ್ವಾಮಿಗಳ ಗುರುಪದೇಶ ಇರ್ತದೆ. ಸ್ವಾಮಿಗಳ ಗುರುಪದೇಶಗಳಲ್ಲೂ ಕೂಡ ಅಲ್ಲಿನ ನಡೆಸಬೇಕಾದ ಗಮನಕ್ಕೆ ತರುವುದರ ಮೂಲಕ ಸ್ವಾಮಿ ಒಂದು ಸ್ವಾಮಿಗಳಲ್ಲಿ ನಾನು ಅನೇಕ ಜನ ಕೇಳಿದ್ರಿಂದ ಪ್ರಾರ್ಥನೆ ಮಾಡ್ತೇನೆ. ಅನೇಕ ವರ್ಷಗಳಿಂದ ಭಿಕ್ಷೆಗಳು ಪೆಂಡಿಂಗ್ ಆಗಿ ಕೂತ್ಕೊಂಡು ಮಂತ್ರಾಲಯದಿಂದ ಮಂತ್ರಾಲಯದಾಗ ಒಂದೊಂದು ದಿವಸವಾದ್ರೂ ಒಂದು ಮನೆ ಕೊಟ್ಟು ರಾಜ್ಯದ ಜನರ ಅಪೇಕ್ಷೆ ಪೂರ್ಣ ಮಾಡಬೇಕು ಅಂತ ಅವರು ಪರವಾಗಿ ದಯವಿಟ್ಟು ಮುದ್ರಾಧಾರಣೆಗೆ ಇಲ್ಲಿ ಜಾಗ ಪೂರ್ಣ ಆಗಿದ್ರೆ ಮಠದ ಆವರಣದಲ್ಲಿ ಹೊರಗೆ ನಿಲ್ಲಬೇಕು. ಯಾರು ಮತ್ತೆ ತೂರ್ಬಾರದು.